ನಾಳೆ ಅಕಸ್ಮಾತ್ ನಾನೇ ಏನಾದರೂ ಮುಸಲ್ಮಾನ ಕನ್ವರ್ಟ್ ಆದರೆ ಸೊ ಇಸ್ಲಾಮಿನ ಬೇಸಿಕ್ ಟ್ರೇಟ್ ಮೂರ್ತಿಗಳನ್ನು ಭಂಜಿಸೋದು. ಹೈದರಾಲಿ ಸಾಬಿ ಆಗಿದ್ದ, ಟಿಪ್ಪು ಮುಸ್ಲಿಂ ಆಗಿದ್ದ ಅಂತ. ದಿವಾನ್ ಪೂರ್ಣಯ್ಯನ ಮಗಳನ್ನ ಟಿಪ್ಪು ಕೆಟ್ಟ ದೃಷ್ಟಿಯಿಂದ ನೋಡಿದ. ಹೀಗಾಗಿ ದಿವಾನ್ ಪೂರ್ಣಯ್ಯ ಟಿಪ್ಪುವನ್ನ ನಾಶ ಮಾಡಲಿಕ್ಕೋಸ್ಕರ ಮುಂದೆ ನಿಂತ. ಇಡೀ ಪುಸ್ತಕವನ್ನು ನಾನು ಮುಂದಿನ ಒಂದು 15-20 ನಿಮಿಷಗಳಲ್ಲಿ ನಿಮ್ಮ ಎದುರುಗಡೆ ತೆರೆದಿಡಬೇಕು ಅಂದರೆ ಹಂಗೆ ನಾನು ಮಾಡಲ್ಲ. ನೀವು ಪುಸ್ತಕ ಓದಬೇಕು. ಆದರೆ ಓದೋದಕ್ಕೆ ಬೇಕಾಗಿರುವಂಥ ಒಂದು ಪೂರಕವಾದ ಒಂದಷ್ಟು ಪ್ರೇರಣೆಯನ್ನಷ್ಟೇ ಕೊಡಬಲ್ಲೆ. ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ, ಅವರ ಕೊನೆಗಾಲದ ಹೊತ್ತಿಗೆ ಸರಿಯಾಗಿ ಹೈದರಾಲಿ ಅವರ ಸೇನೆಯ ಮುಖ್ಯಸ್ಥನಾಗಿದ್ದ. ಅಲ್ಲಿಂದ ನಿಧಾನವಾಗಿ ಸೇನೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಹೋದ. ನಮಗೆ ನಂಬೋದೊಂದು ರೂಢಿ ಯಾವಾಗಲೂ ಇದೆ, ಇವನು ಒಳ್ಳೆಯವನು ಅಂತ. ಮತ್ತು ನಮಗೂ ಯಾವಾಗಲೂ ಇದೆ. ಇದನ್ನು ಬಹುಶಃ ನಂಗೆ ಅನ್ಸುತ್ತೆ ಕೋನ್ರಾಡ್ ಎಲ್ಸ್ಟು ಹೇಳ್ತಾರೆ, ಅನ್ವರ್ ಶೇಖ್ ಕೂಡ ಒಂದು ಕಡೆ ಹೇಳ್ತಾರೆ, ನಾವು ಫೈಟ್ ಮಾಡಬೇಕಾಗಿರೋದು ಇಸ್ಲಾಮನ್ನು, ಮುಸಲ್ಮಾನರನ್ನಲ್ಲ ಅಂತ. ನಮಗಿದು ಅರ್ಥವೇ ಆಗಲಿಲ್ಲ. ಈ ಟೋಟಲ್ ವ್ಯಾಲ್ಯೂ, ನಾವು ಇದುವರೆಗೂ ಕೂಡ ಮುಸಲ್ಮಾನರನ್ನು ಫೈಟ್ ಮಾಡ್ತಿದ್ದೀವಿ. ಮುಸಲ್ಮಾನರನ್ನು ಫೈಟ್ ಮಾಡಬೇಕಾಗಿಲ್ಲ. ಆ ಮುಸಲ್ಮಾನರು ಯಾವ ತತ್ವವನ್ನು ಅನುಸರಿಸ್ತಾ ಇದ್ದಾರೋ ಅದೇ ಪ್ರಾಬ್ಲಮಲ್ಲಿದೆ. ಎಲ್ಲಿವರೆಗೂ ಈ ತತ್ವ ರಿಫೈನ್ ಆಗೋದಿಲ್ವೋ ಅಲ್ಲಿವರೆಗೂ ಇವನು ಸರಿ ಹೋಗೋದಿಲ್ಲ. ಇವನು ಪ್ರಾಬ್ಲಮ್ಮೇ ಇಲ್ಲ. ನಾಳೆ ಅಕಸ್ಮಾತ್ ನಾನೇ ಏನಾದರೂ ಮುಸಲ್ಮಾನ ಕನ್ವರ್ಟ್ ಆದರೆ, ಥ್ಯಾಂಕ್ ಗಾಡ್ ಹಂಗಾಗಲಿಕ್ಕಿಲ್ಲ. ಅಕಸ್ಮಾತ್ ಆದರೆ ನಾನು ಕೂಡ ಇದೇ ಲೈನಲ್ಲಿ ನಿಂತಿರ್ತೀನಿ. ಬಿಕಾಸ್ ಬೇಸಿಕ್ ಥಿಯರಿನೇ ಹಂಗಿದೆ. ನನಗೆ ಇಡೀ ಪುಸ್ತಕದಲ್ಲಿ ಒಂದು ವಾಕ್ಯ ಭಾಳ ಇಷ್ಟ ಆಯಿತು. ಶೆಟ್ರೆ ಹೇಳ್ತಾರೆ, ಹೈದರಾಲಿಗೂ ಟಿಪ್ಪುಗೂ ಇದ್ದ ವ್ಯತ್ಯಾಸ ಏನು ಅಂದರೆ, ಹೈದರಾಲಿ ಸಾಬಿ ಆಗಿದ್ದ, ಟಿಪ್ಪು ಮುಸ್ಲಿಂ ಆಗಿದ್ದ ಅಂತ. ಹೈದರಾಲಿ ಸಾಬಿ, ಅರಬಿ ಮುಸ್ಲಿಂ ಅಲ್ಲ, ಮುಸ್ಲಿಂ ಅಂತಲೇ ಹೇಳ್ತಾರೆ. ಹೈದರಾಲಿ ಸಾಬಿ ಆಗಿದ್ದ, ಟಿಪ್ಪು ಮುಸ್ಲಿಂ ಆಗಿದ್ದ ಅಂತ. ಈ ಸಾಬಿಗೂ ಮುಸ್ಲಿಮ್ಗೂ ಏನು ವ್ಯತ್ಯಾಸ ಅಂತ ಅವ್ರ ದೃಷ್ಟಿಯಲ್ಲಿ ನಾನು ನೋಡ್ತಾ ಹೋದಾಗ ಅವ್ರು ಹೇಳ್ತಾರೆ, ಸಾಬಿ ಅಂತಂದರೆ ನಮ್ಮ ಜೊತೆನೇ ಇರ್ತಾನೆ, ಅವನು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾನೆ, ಅವನು ಮುಸಲ್ಮಾನನಾಗಿರ್ತಾನೆ, ಆದರೆ ಅವನು ಅದನ್ನು ಪೂರ್ತಿ ಮೈ ಮೇಲೆ ಎಳ್ಕೊಂಡಿರಲ್ಲ. ಅವನು ಭಾರತೀಯತೆಯಂತೆ ಬದುಕಿರ್ತಾನೆ. ನಮ್ಮಲ್ಲಿ ಅನೇಕರು ಸಾಬಿಗಳಿದ್ದಾರೆ. ನಮ್ಗೆ ಯಾವತ್ತೂ ಅವ್ರ ಜೊತೆ ಗಲಾಟೆನೇ ಇಲ್ಲ. ಅವನು ಯಾವುದು ಮೂಲ ತತ್ವ ಇದೆಯೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೂ ಹೋಗಿರಲ್ಲ. ನನಗದು ಬೇಕಾಗಿಲ್ಲ. ಯಾವತ್ತೋ ಒಂದಿನ ನಾನು ಹಿಂಗೆ ಹುಟ್ಟಿದ್ದೀನಿ, ಇದಕ್ಕೆ ತಕ್ಕಂತೆ ಬದುಕಿದ್ದೀನಿ ಅಷ್ಟೇ. ಆದರೆ ಇದೇ ನನ್ನ ಜೀವಾಳ ಅಲ್ಲ ಅಂತ ಬದುಕಿರೋ ಸಾಬಿಗಳು ನಮ್ಮ ನಡುವೆ ಇದ್ದಾರೆ. ಆದರೆ ಅದರ ನಡುವೆ ಮುಸ್ಲಿಮರಿದ್ದಾರೆ. ಇಸ್ಲಾಮನ್ನೇ ತತ್ವವಾಗಿ ಬದುಕಿರುವಂಥ ಮುಸ್ಲಿಮರಿದ್ದಾರೆ. ಇಸ್ಲಾಮಿನ 3 ಮೇಜರ್ ತತ್ವಗಳಿವೆ. ಬಹುಶಃ ನೀವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಇಸ್ಲಾಮನ ಕುರಿತಂತೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾಗುತ್ತೆ. ಮೊದಲನೇದು, ಇಸ್ಲಾಂ ಮೂರ್ತಿ ಭಂಜಕತೆಯನ್ನು ಇಸ್ಲಾಂ ಹೇಳುತ್ತೆ, ಮುಸಲ್ಮಾನರು ಮಾಡೋದಲ್ಲ. ಇಸ್ಲಾಮೇ ಹೇಳಿದೆ. ನಾಳೆ ಮುಸ್ಲಿಂ ಆಗಿ ನಿಮ್ಮಲ್ಲಿ ಯಾರಾದರೂ ಕನ್ವರ್ಟ್ ಆದರೂ ಕೂಡ ಇದನ್ನು ನೀವು ಮಾಡ್ತೀರಾ? ಯಾಕೆ ಅಂತಂದರೆ ಶಾಸ್ತ್ರ ಗ್ರಂಥವೇ ಹೇಳಿದೆ ಅವರಿಗೆ ಮಾಡಬೇಕಿದನ್ನು ಅಂತ. ಸ್ವತಃ ಪ್ರವಾದಿ ಮೊಹಮ್ಮದರು ಮೊದಲನೇ ಬಾರಿಗೆ ಮದೀನಾದಿಂದ ಮಕ್ಕಾಕ್ಕೆ ಬಂದಾಗ ಮಕ್ಕಾದಲ್ಲಿರುವಂಥ ಕಾಬಾಶಲಿಯ ಸುತ್ತಲೂ ಇದ್ದಂಥ 360ಕ್ಕೂ ಹೆಚ್ಚು ದೇವರುಗಳನ್ನು, ಆ ಮೂರ್ತಿಗಳನ್ನು ಧ್ವಂಸಗೊಳಿಸಲಿಕ್ಕೆ ಆರ್ಡರ್ ಮಾಡಿದರು. ಇಬ್ನ್ ಇಶಾಕ್ ತನ್ನ ಕೃತಿಯಲ್ಲಿ ಹೇಳ್ತಾನೆ, ಸ್ವತಃ ಪ್ರಾಫೆಟ್ ಪೈಗಂಬರ್ರು, ಮೊಹಮ್ಮದ್ ಪೈಗಂಬರ್ರು ಅವರು ಬಂದಾಗ ಅದನ್ನು ಬಾಣಗಳಿಂದ ಅದನ್ನು ಚುಚ್ಚಿದ್ರು ಅಂತ. ಅಂದರೆ ಇದನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿದರು ಅಂತ. ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಾನು ಯಾರ್ಯಾರು ವಿಶ್ವಾಸಿಗಳಲ್ಲವೋ ಅವರ ಮೂರ್ತಿಗಳನ್ನು ಭಂಜಿಸ್ತೀನಿ ಅಂತ. ಸೊ ಇಸ್ಲಾಮಿನ ಬೇಸಿಕ್ ಟ್ರೇಟ್ ಮೂರ್ತಿಗಳನ್ನು ಭಂಜಿಸೋದು. ಇದು ಕೆಲವರು ಒಳ್ಳೆಯವರಾಗ್ಬಿಡ್ತಾರೆ, ಮಾಡೋದಿಲ್ಲ, ಹಾಗೇನು ತಿಳ್ಕೊಬೇಡಿ, ಇದು ಮಾಡ್ತಾರೆ. ಇದು ಅಕಸ್ಮಾತ್ ಏನಾದರೂ ಟಿಪ್ಪು ಸುಲ್ತಾನ್ ಮಾಡಿದ್ದಾನೆ ಅಂದರೆ ತಪ್ಪೇನೂ ಮಾಡಲಿಲ್ಲ, ಅವನಿಗೆ ಹಾಗೆ ಕಲಿಸ್ಕೊಟ್ಟು ಬಂದಿರೋದು. ಈ ಕೃತಿಯಲ್ಲಿ ರಾಕೇಶ್ ಶೆಟ್ಟರ್ ಹೇಳ್ತಾರೆ, ಟಿಪ್ಪುನನ್ನು ಅವರು ತಾಯಿ ಹಡಿಬೇಕಾದ್ರೆ, ಫಕ್ರುನ್ನೀಸಾ ತಾಯಿ ಹೆಸರು, ತಾಯಿ ಮಕ್ಕಳಿರಲಿಲ್ಲ ಅಂತ ಕೇಳ್ಕೊಂಡ್ರಂತೆ ಸೈಂಟ್ಗಳನ್ನು. ನನಗೆ ಹುಟ್ಟಿದ ಮಗುವನ್ನು ನಾನು ಸಂತನನ್ನಾಗಿ ಮಾಡ್ತೀನಿ ಅಂತ, ಸೂಫಿ ಸಂತನನ್ನಾಗಿ ಮಾಡ್ತೀನಿ. ನಂಗೆ ಸೂಫಿ ಸಂತ ಅನ್ನೋ ಪದದ ಬಗ್ಗೆನೇ ಡೌಟ್ ಇದೆ. ಅದು ಬೇರೆಯೇ ಚರ್ಚೆ, ಅದು ಯಾವಾಗಲಾದರೂ ಮತ್ತೊಮ್ಮೆ ಚರ್ಚೆ ಮಾಡೋಣ. ಸೂಫಿ ಸಂತ ಅನ್ನೋದೇ ಒಂದು ಡೌಟ್ ಯಾವಾಗಲೂ. ಸೊ ಅಂಥದ್ರಲ್ಲಿ ಸೂಫಿ ಸಂತನನ್ನಾಗಿ ಮಾಡ್ತೀನಿ ಅಂತ. ಸೊ ಅವನು ಹುಟ್ಟಿದ ಮೇಲೆ ಟಿಪ್ಪು ಅಂತ ಹೆಸರಿಟ್ಟರು. ಮುಂದೊಮ್ಮೆ ಹೈದರಾಲಿ ತನ್ನ ಮಗ ಏನು ಕಲ್ತಿದ್ದಾನೆ ಅಂತ ನೋಡ್ಲಿಕ್ಕೆ ಬಂದಾಗ ಗಾಬರಿ ಆಗ್ಬಿಟ್ನಂತ. ನನ್ನ ಮಗ ವಾರಿಯರ್ ಆಗ್ತಾನೆ, ಹೀರೋ ಥರ ಆಗ್ತಾನೆ, ಯುದ್ಧ ಕಲೆಯನ್ನು ಕಲ್ತಿರ್ತಾನೆ, ಅವನು ನೈಪುಣ್ಯವನ್ನು ಬೆಳೆಸ್ಕೊಂಡಿರ್ತಾನೆ, ರಾಜಕೀಯ ನೈಪುಣ್ಯತೆಯನ್ನು ತಿಳ್ಕೊಂಡಿರ್ತಾನೆ ಅಂತ ಬಂದರೆ ಇವನು 100% ಮತಾಂಧ ಆಗ್ಬಿಟ್ಟಿದಾನಲ್ಲ. ಇಸ್ಲಾಂ ಬಿಟ್ಟರೆ ಮತ್ತೆ ಯಾವುದೂ ಇರಬಾರ್ದು ಅನ್ನೋದು ಇವನಿಗೆ ಪಾಠ ಮಾಡಲಾಗಿದೆಯಲ್ಲ, ಏನಾಗ್ತಾನಪ್ಪ ಇವನು ಅಂತ ಗಾಬರಿ ಪಟ್ಟನಂತ ಹೈದರಾಲಿ. ಅಂದರೆ ಟಿಪ್ಪುವಿಗೆ ಬಾಲ್ಯದಿಂದ ಉಣಿಸಿದ್ದೇ ಅದು. ಇಂಥ ಟಿಪ್ಪು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿನ ಆ ತಯಾರಿ ಇದೆಯಲ್ಲ, ಭಾಳ ವಿಶಿಷ್ಟವಾಗಿರುವಂಥದ್ದು.
ಹೈದರಾಲಿ ಅಧಿಕಾರಕ್ಕೆ ಬಂದ, ಅಥವಾ ಹೈದರಾಲಿ ಸೇನಾ ನಾಯಕನಾಗಿದ್ದವನು ನಿಧಾನವಾಗಿ ಇಡೀ ರಾಜ್ಯದ ಕಂಟ್ರೋಲನ್ನು ಸೇನೆಯ ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾನೆ ಹೋಗಿದ್ದ. ಇಂಥ ಹೊತ್ತಲ್ಲಿ ಇಡೀ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸ್ಲಿಕ್ಕೆ ಬಂದಂಥ ಹೆಣ್ಣು ಮಗಳಿದ್ದಾಳಲ್ಲ, ಆ ಹೆಣ್ಣು ಮಗಳು ಮೂರನೇ ಪತ್ನಿಯಾಗಿ ಆ ಇಮ್ಮಡಿ ಒಡೆಯರಿಗೆ, ಕೃಷ್ಣರಾಜ ಒಡೆಯರಿಗೆ ಮೂರನೇ ಪತ್ನಿಯಾಗಿ ಬಂದವರು ಲಕ್ಷ್ಮೀ ಅಮ್ಮಣ್ಣಿಯವರು. ಅಕಸ್ಮಾತ್ ಅವರು ಬರದೇ ಹೋಗಿದ್ದಿದ್ರೆ ಇವತ್ತು ಈ ಕಥೆಯ ಪರಿಸ್ಥಿತಿಯೇ ಇರ್ತಿರಲಿಲ್ಲ. ಈ ಕಥೆ ಅಲ್ಲ, ಕರ್ನಾಟಕದ ಈ ಕಥನವನ್ನು ಈ ರೀತಿ ಹೇಳುವ ಪರಿಸ್ಥಿತಿಯೂ ಇರ್ತಿರಲಿಲ್ಲ. ಮೂರನೇ ಹೆಂಡತಿಯಾಗಿ ಬಂದ ಆಕೆ ತನ್ನ ಅತ್ತೆ ತೀರಿಕೊಳ್ಳುವಾಗ ಹೇಳಿದ್ಲು, ನನ್ನ ಮಕ್ಕಳನ್ನು ನಿನ್ನ ಕೈಲಿ ಕೊಟ್ಟು ಹೋಗ್ತೀನಿ, ಚೆನ್ನಾಗಿ ನೋಡ್ಕೋ. ಅವಳು ಬಂದ ಪ್ರಾಬಬಲಿ 7-8 ವರ್ಷಗಳಿಗೆ ಗಂಡನನ್ನು ಕಳ್ಕೊಂಡ್ಳು. ಗಂಡ ಸಾಯೋಕ್ಕಿಂತ ಮುಂಚೆ ಹೇಳ್ತಾ, ನಾನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ಏನೂ ಉಳ್ಕೊಂಡಿಲ್ಲ, ಈಗ ಈ ಇಬ್ಬರು ಮಕ್ಕಳನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗ್ತೀನಿ, ಹೇಗಾದರೂ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಪುನರ್ಸ್ಥಾಪಿಸುವ ಪ್ರಯತ್ನ ಮಾಡು ಅಂತ ತನ್ನ ಹೆಂಡತಿಗೆ ಆತ ಮಕ್ಕಳನ್ನು ಕೊಟ್ಟು ಹೇಳುವಂಥ ಪ್ರಯತ್ನ ಮಾಡಿ ಹೋಗ್ತಾನೆ. ಆ ಕಾರಣಕ್ಕೋಸ್ಕರ ಮುಂದೆ ಆಕೆ ತನ್ನ ಇಡೀ ಜೀವನವನ್ನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡೋದಿದೆಯಲ್ಲ, ಅದು ಸ್ಟೋರಿಯ ಸೆಂಟ್ರಲ್ ಪಾರ್ಟ್. ಆದರೆ ನನಗೆ ಇದರಲ್ಲಿ ಹೇಳಬೇಕಾಗಿರೋದು ಏನು ಅಂತಂದರೆ, ಇಡೀ ಈ ಕೃತಿಯಲ್ಲಿ ನೋಡಿದಾಗ ರಾಕೇಶ್ ಶೆಟ್ಟರಿಗೆ ಇಬ್ಬರ ಮೇಲೆ ಬಹಳ ಕೋಪ ಇರೋದು ಗೊತ್ತಾಗತ್ತೆ. ಭಾಳ ಕೋಪ, ನೀವು ಓದಿದ್ರೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ನೀವು ನೋಡ್ತೀರಾ. ಒಂದು ಟಿಪ್ಪು ಸುಲ್ತಾನ್ ಮೇಲೆ ಸಹಜ, ಎರಡನೇ ದಿವಾನ್ ಪೂರ್ಣಯ್ಯನವ್ರ ಮೇಲೆ ಅವ್ರಿಗೆ ಭಾಳ ಕೋಪ ಇದೆ. ಅವ್ರ ಹೆಸರಲ್ಲಿ ಒಂದು ಛತ್ರ ಬೇರೆ ಕಟ್ಟಿಸ್ಬಿಟ್ಟಿದ್ದಾರಲ್ಲ ಮೈಸೂರಿನಲ್ಲಿ ಅಂತ ಬರೀತಾರೆ. ಅದರಲ್ಲಿ ಯಾಕಾದರೂ ಕಟ್ಟಿದ್ರು ಅಂತ ಪದೇ ಪದೇ ಉಲ್ಲೇಖಗೊಂಡಿರುವಂಥ ಸಂಗತಿ ಏನು ಅಂತಂದರೆ, ನನಗೂ ಕೂಡ ನಂಗೆ ಭಾಳ ಚೆನ್ನಾಗಿ ನೆನಪಿದೆ. ನಾನು ಸೂಲಿಬೇಲೆಯಲ್ಲಿದ್ದಾಗ, ಹಳ್ಳಿ ಅದು, ಈಗಲೂ ಅಲ್ಲೇ ಇದ್ದೀವಿ ನಾವು, ಹಂಗೇನು ಇಲ್ಲ ಅಂತಿಲ್ಲ. ಆದರೆ ಹಳ್ಳಿಯಲ್ಲಿ ಸೀನೀರ್ ಬಾವಿ ಅಂತಲೇ ಒಂದಿತ್ತು, ಕುಂಬಾರ ಬಾವಿ ಅಂತ ಕರಿತಿದ್ರು, ಕುಂಬಾರರು ಕಟ್ಟಿದ ಬಾವಿ ಅದು. ಅಲ್ಲಿಂದ ನೀರು ತರಲಿಕ್ಕೆ ಹೋಗಬೇಕಿತ್ತು. ನಾನು ಭಾಳ ಚಿಕ್ಕವನು, ಪ್ರಾಬ್ಲಿ 5-6ನೇ ಕ್ಲಾಸ್ನವನು. ನನ್ನ ಓಣಿಯಲ್ಲಿದ್ದಂಥ ಒಬ್ಬ ಮುಸ್ಲಿಂ ವ್ಯಕ್ತಿ, ಹಿರಿಯರೊಬ್ಬರು ಒಂದಿನ ಏನೋ ಮಾತಾಡ್ತಾ ಟಿಪ್ಪುವಿನ ವಿಚಾರ ಬಂದಾಗ, ನಮಗಿನ್ನೂ ಇತಿಹಾಸ ಅರ್ಥ ಆಗದೆ ಇರುವಂಥ ಕಾಲ ಅದು. ಅವ್ರು ಹೇಳಿದ್ರು, ದಿವಾನ್ ಪೂರ್ಣಯ್ಯ ಮೋಸ ಮಾಡಿಬಿಟ್ಟ ಟಿಪ್ಪುವಿಗೆ, ಇಲ್ಲದೇ ಇದ್ರೆ ಟಿಪ್ಪು ಸಾಯ್ತಾ ಇರಲಿಲ್ಲ ಅಂತ. ನಂಗೆ ಸತ್ಯ ಏನು ಅಂತ ಗೊತ್ತಿರಲಿಲ್ಲ ಆಗ. ಆಮೇಲೆ ನಾನು ಮುಂದೆ ಓದ್ತಾ ಬಂದಾಗ ಗೊತ್ತಾಯಿತು ಟಿಪ್ಪುವಿನ ಬಗ್ಗೆ, ದಿವಾನ್ ಪೂರ್ಣಯ್ಯನ ಬಗ್ಗೆ ಇವರೇನು ತಿಳ್ಕೊಂಡಿದ್ದಾರೆ ಅಂತ. ಅವ್ರ ಕಲ್ಪನೆ ಏನು ಅಂತಂದರೆ, ದಿವಾನ್ ಪೂರ್ಣಯ್ಯ, ಅದನ್ನು ಅನೇಕ ಕಡೆಗಳಲ್ಲಿ ಲಾವಣಿಯಾಗೂ ಹೇಳ್ತಾರೆ, ದಿವಾನ್ ಪೂರ್ಣಯ್ಯನ ಮಗಳನ್ನು ಟಿಪ್ಪು ಕೆಟ್ಟ ದೃಷ್ಟಿಯಿಂದ ನೋಡಿದ, ಹೀಗಾಗಿ ದಿವಾನ್ ಪೂರ್ಣಯ್ಯ ಟಿಪ್ಪುವನ್ನು ನಾಶ ಮಾಡಲಿಕ್ಕೋಸ್ಕರ ಮುಂದೆ ನಿಂತ ಅನ್ನೋದು ಲಾವಣಿಗಳಲ್ಲಿ ಹೇಳೋದು, ನಮ್ಮಲ್ಲೂ ಅನೇಕರು ನಂಬ್ಕೊಂಡು ಬಂದಿರೋದು. ಹೀಗಾಗಿ ಟಿಪ್ಪುವಿಗೆ ಮೋಸ ಮಾಡಿದ್ದು ಯಾರು, ಇಲ್ಲದೆ ಹೋಗಿದ್ರೆ ಟಿಪ್ಪು ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ಈ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಮೋಸ ಮಾಡಿದ್ದು ಯಾರು ಅಂತಂದರೆ ಒಬ್ಬ ಬ್ರಾಹ್ಮಣನಾಗಿರುವಂಥ ದಿವಾನ್ ಪೂರ್ಣಯ್ಯ ಅಂತ. ಆದರೆ ಈ ಕೃತಿಯನ್ನು ಓದಿದ ಮೇಲೆ ಅದು ಖಾತ್ರಿಯಾಗುತ್ತೆ. ಖಾತ್ರಿಯಾಗುವ ಸಂಗತಿ ಏನು ಅಂತಂದರೆ, ದಿವಾನ್ ಪೂರ್ಣಯ್ಯನವರು ಮೋಸ ಮಾಡುವ ಪ್ರಮೇಯವೇ ಇರಲಿಲ್ಲ. ಹೈದರಾಲಿಗೆ ಅತ್ಯಂತ ನಿಷ್ಠರಾಗಿದ್ದ ದಿವಾನ್ ಪೂರ್ಣಯ್ಯನವರು ಟಿಪ್ಪು ಸುಲ್ತಾನನಿಗೂ ಅಷ್ಟೇ ನಿಷ್ಠರಾಗಿದ್ದರು. ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದರು ಅಂತಂದರೆ, ಆ ಟಿಪ್ಪುವಿಗೆ ಅದು ಹೈದರಾಲಿ ತೀರಿಕೊಂಡಾಗ ಭಾಳ ವಿಶೇಷವಾಗಿರುವಂಥ ಘಟನೆಗಳು ಬರ್ತವೆ. ಇದರಲ್ಲಿ ಓದಿದರೆ ಅರ್ಥ ಆಗುತ್ತೆ. ಹೈದರಾಲಿ ಯುದ್ಧದಲ್ಲಿ ಮಡಿದಾಗ, ಯುದ್ಧದಲ್ಲಿ ಅವನು ತೀರ್ಕೊಂಡಿದ್ದಾನೆ ಅಂತ ಗೊತ್ತಾದರೆ ಇನ್ನು ಸೈನಿಕರೆಲ್ಲ ದಂಗೆ ಎದ್ಬಿಡ್ತಾರೆ, ಈ ಸಾಮ್ರಾಜ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಿ, ಹೈದರಾಲಿಯಿಂದ ತಪ್ಪೋಗ್ಬಿಡುತ್ತೆ, ಈ ಸಾಮ್ರಾಜ್ಯವನ್ನು ಕಳ್ಕೊಳ್ತೀವಿ ಅಂತ ಅವನ ಶವವನ್ನು ಮುಂದಿನ ಕೆಲವು ದಿನಗಳ ಕಾಲ ಮುಚ್ಚಿಟ್ಟು, ಆ ಶವವನ್ನು ಹಾಗೆ ಮಲಗಿಸಿ, ಹೈದರಾಲಿ ಹುಷಾರಿಲ್ಲ ಅಷ್ಟೇ, ಹೀಗೆ ಇದ್ದಾರೆ, ಕೃಶಗೊಂಡಿದ್ದಾರೆ ಅಂತ ಸುತ್ತಲೂ ಸಾಂಬಾರು ಪದಾರ್ಥಗಳು ಇವನ್ನೆಲ್ಲ ಇಟ್ಟು ಘಮ್ ಅನ್ನುವಂತೆ ಮಾಡಿ, ಅವನ ಶವದ ವಾಸನೆ ಬರದೇ ಇರುವಂತೆ ತಯಾರಿ ಮಾಡಿಕೊಂಡು, ಟಿಪ್ಪು ಬರೋವರೆಗೂ ಅದನ್ನು ಕಾಪಾಡಿಕೊಂಡು, ಆನಂತರ ಟಿಪ್ಪು ಕೈಯಲ್ಲಿ ಅಧಿಕಾರ ಕೊಡಿಸಿದ್ದು ದಿವಾನ್ ಪೂರ್ಣಯ್ಯ. ಈ ಟಿಪ್ಪುವಿನ ಅಧಿಕಾರವನ್ನು ಕೂಡ ಅದನ್ನು ಶಾಶ್ವತಗೊಳಿಸಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟ ಪೂರ್ಣಯ್ಯ ಅಂತಂದರೆ, ಕೊನೆಗೆ ದಿವಾನ್ ಪೂರ್ಣಯ್ಯ ಈ ಕೃತಿಯ ಅಧ್ಯಯನದ ಪ್ರಕಾರ, ಇಲ್ಲಿ ರಾಕೇಶ್ ಶೆಟ್ಟರ ಅಧ್ಯಯನದ ಪ್ರಕಾರ ಹೇಳೋದಾದರೆ, ಮುಂದೆ ದಿವಾನ್ ಪೂರ್ಣಯ್ಯ ಒಟ್ಟಾರೆ ಇದನ್ನು ತನ್ನ ತೆಕ್ಕೆಗೆ ಪೂರ್ಣ ತೆಗೆದುಕೊಳ್ಳೋ ಪ್ರಯತ್ನ ಹೇಗೆ ಅಂತಂದರೆ, ಟಿಪ್ಪು ತೀರಿಕೊಂಡ ನಂತರ ಬ್ರಿಟಿಷರಿಗೆ ಅವನು ಹೇಳ್ತಾನೆ, ಮುಂದಿನ ಅಧಿಕಾರ ಯಾರ ಕೈಯಲ್ಲಿ ಕೊಡಬೇಕು ಅಂತಂದರೆ ಟಿಪ್ಪುವಿನ ಮಗನ ಕೈಯಲ್ಲಿ ಕೊಡಬೇಕು ಅಂತ. ಅಂದರೆ ಈ ಪರಂಪರೆಯನ್ನು ಶಾಶ್ವತಗೊಳಿಸಬೇಕು ಅಂತ. ಅದಕ್ಕೆ ಲಕ್ಷ್ಮೀ ಅಮ್ಮಣ್ಣಿಯವರು ಇಲ್ಲದೆ ಹೋದರೆ ಕರ್ನಾಟಕದ ಅಸ್ಮಿತೆ ಇರ್ತಿರಲಿಲ್ಲ. ಯಾಕೆ ಅಂತಂದರೆ, ಲಕ್ಷ್ಮೀ ಅಮ್ಮಣ್ಣಿಯವರು ಬ್ರಿಟಿಷರೊಂದಿಗೆ ಮಾಡಿಕೊಂಡ ನಿರಂತರ ಪತ್ರ ವ್ಯವಹಾರಗಳು, ಮಾಡಿಕೊಂಡ ಒಪ್ಪಂದದ ಕಾರಣಕ್ಕೋಸ್ಕರ ಟಿಪ್ಪುವಿನ ಬೆಳೆದು ನಿಂತ ಮಗನಿಗೆ ಅಧಿಕಾರ ಕೊಡದೆ, ಲಕ್ಷ್ಮೀ ಅಮ್ಮಣ್ಣಿಯವರ ಪುಟ್ಟ ಮಗನನ್ನು ಕರ್ಕೊಂಡು ಬಂದು ಅವನನ್ನು ಅಧಿಕಾರಕ್ಕೆ ಕೂರಿಸಿದ್ದು ಬ್ರಿಟಿಷರು. ಈಕೆಯ ಚಾಕಚಕ್ಯತೆಯಿಂದಾಗಿ, ಈಕೆಯ ವ್ಯವಹಾರ ಕ್ಷಮತೆಯಿಂದಾಗಿ ಅದನ್ನು ಕೂರಿಸ್ಲಿಕ್ಕೆ ಸಾಧ್ಯವಾಯಿತು. ಆದರೆ ಬ್ರಿಟಿಷರು ಎಂಥ ಬುದ್ಧಿವಂತರಾಗಿದ್ದರು ಅಂತಂದರೆ, ಯಾವ ಪೂರ್ಣಯ್ಯ ಹೈದರಾಲಿಗೆ ನಿಷ್ಠನಾಗಿದ್ನೋ
ಯಾವ ಪೂರ್ಣಯ್ಯ ಟಿಪ್ಪುವಿಗೆ ನಿಷ್ಠನಾದ್ನೋ, ಟಿಪ್ಪು ತೀರ್ಕೊಂಡ್ಮೇಲೆ ತನ್ನ ನಿಷ್ಠತೆಯನ್ನು ಬ್ರಿಟಿಷರಿಗೆ ತಿರುಗಿಸಿ ನಾನು ನಿಮಗೆ ನಿಷ್ಠ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ, ಸಿಂಹಾಸನಕ್ಕೆ ನಿಷ್ಠ ಅಲ್ಲ, ಬ್ರಿಟಿಷರಿಗೆ ನಿಷ್ಠ ಅಂತ. ಹೀಗಾಗಿ ತಿರುಮಲ ರಾಯರು ಪಾಪ ಪ್ರಧಾನರಾಗಬೇಕಾಗಿತ್ತು, ದಿವಾನ್ ಪೂರ್ಣಯ್ಯನನ್ನು ಪ್ರಧಾನನಾಗಿ ಕಂಟಿನ್ಯೂ ಮಾಡಿದರು. ಅದೇ ಯಾವುದು ಲಕ್ಷ್ಮೀ ಅಮ್ಮನವರಿಗೆ ನಯಾ ಪೈಸೆಯಷ್ಟು ಇಷ್ಟ ಇರಲಿಲ್ವೋ ಅದನ್ನು ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯ್ತಲ್ಲ, ಅದು ಸೃಷ್ಟಿಯಾಗಿದ್ದು ದಿವಾನ್ ಪೂರ್ಣಯ್ಯನವರ ಈ ಥರದ ಕುತಂತ್ರದಿಂದಾಗಿ ಅಂತ. ಈ ಕೃತಿಯಲ್ಲಿ ಅನೇಕ ಬಾರಿ ದಿವಾನ್ ಪೂರ್ಣಯ್ಯನವರನ್ನು ಅವರು ರಾಕೇಶ್ ಶೆಟ್ಟರು ಉಲ್ಲೇಖಿಸ್ತಾರೆ ಮತ್ತು ಸ್ವಲ್ಪ ಆಕ್ರೋಶದಿಂದನೇ ಉಲ್ಲೇಖಿಸೋದು ಕಾಣುತ್ತೆ. ರಾಕೇಶ್ ಶೆಟ್ಟರ್ಗೆ ಫೇವ್ರೆಟ್ ಹೀರೋಗಳಾಗಿ ಕಾಣೋರು ಕೆಲವರು. ಅದರಲ್ಲಿ ಮೊದಲನೇದು ತಿರುಮಲ ರಾಯರು, ಅಫ್ಕೋರ್ಸ್ ಹೀರೋ. ಈ ಪುಸ್ತಕ ಓದಿದ ನಂತರ, ಅಲ್ಲಿವರೆಗೂ ನನಗೂ ಕೂಡ ಆಳವಾದ ಅಧ್ಯಯನ ಅವ್ರ ಕುರಿತಂತೆ ಇರಲಿಲ್ಲ. ಈ ಪುಸ್ತಕವನ್ನು ಓದಿದ ನಂತರ ಗೊತ್ತಾಯಿತು ಒಬ್ಬ ಪ್ರಧಾನರಾಗಿದ್ದವರು ಎಷ್ಟು ತ್ಯಾಗ ಈ ನಾಡಿಗೋಸ್ಕರ ಮಾಡಬೇಕಾಯಿತು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.